ಬಳ್ಳಾರಿ ಜೈಲಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇರುವ ಭೂಪತಿಗೆ ದಿಕ್ಕೆ ತೋಚದಂತಾಗಿದೆ. ಐಯನ್ನ ದರ್ಪಕ್ಕೆ ಕಾಕಿ ಫುಲ್ ಸ್ಟಾಪ್ ಇಟ್ಟಿದ್ದು ಹೊರ ಬರುವ ದಾರಿ ಹುಡುಕ್ತಿದ್ದಾನಂತೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ದಾಸ ಗಲಿಬಿಲಿ. ವಕೀಲರ ಟೀಮ್ ಭೇಟಿಯಾಗಲು ಡಿ ಪ್ಲಾನ್. ಪೊಲೀಸರು 3991 ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಕೆ ಬಳಿಕ ದಾಸ ಫುಲ್ ಗಲಿಬಿಲಿಯಾಗಿದ್ದಾನೆ. ಅಯ್ಯೋ, ಚಾರ್ಜ್ ಶೀಟ್ನಲ್ಲಿ ಏನೇನು ಉಲ್ಲೇಖಿಸಿದ್ದಾರೆ, ಯಾವೆಲ್ಲ ಮಾಹಿತಿ ಸಿಕ್ಕಿದೆ ಅನ್ನೋ ಆತಂಕದಲ್ಲಿದ್ದಾನೆ. ಇದೇ ಆತಂಕದಲ್ಲಿ ವಿಜಯಲಕ್ಷ್ಮಿಗೆ ಫೋನ್ ಮಾಡಿ ಚಾರ್ಜ್ ಶೀಟ್ ಕುರಿತು ಮಾತನಾಡಿದ್ದಾನೆ. ಸದ್ಯ ಸತಿಪತಿ ಮಾತಾಡಿರೋ ಫೋನ್ ರೆಕಾರ್ಡ್ ಆಗಿದೆ. ಇನ್ನು ಚಾರ್ಜ್ ಶೀಟ್ ಬೆನ್ನಲ್ಲೇ ಕಾಟೇರ ಇಂದು ಲೀಗಲ್ ಟೀಮ್ ಭೇಟಿಯಾಗುವ ಸಾಧ್ಯತೆ ಇದೆ. ಈ ವೇಳೆ ದೋಷಾರೋಪ ಪಟ್ಟಿಯಲ್ಲಿರುವ ಅಂಶಗಳ ಬಗ್ಗೆ ವಕೀಲರ ತಂಡ ದಾಸನಿಗೆ ಮಾಹಿತಿ ನೀಡಲಿದೆ. ಚಾರ್ಜ್ ಶೀಟ್ ಪ್ರತಿ ಪಡೆದು ಜೈಲಿನಲ್ಲಿರುವ ದರ್ಶನ್ಗೆ ವಿವರಣೆ ನೀಡೋ ಸಾಧ್ಯತೆ ಇದೆ. ಚರ್ಚೆ ಬಳಿಕ ಜಾಮೀನು ಅರ್ಜಿ ಸಲ್ಲಿಕೆ ಸಾಧ್ಯತೆ. ದರ್ಶನ್ ಜೊತೆ ಚರ್ಚೆ ನಡೆಸಿದ ಬಳಿಕ ಬೇಲ್ ಅಪ್ಲಿಕೇಶನ್ ಹಾಕೋ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ವಕೀಲರ ತಂಡ ಮಾತ್ರವಲ್ಲ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಬರೋ ಸಾಧ್ಯತೆ ಇದೆ. ಇಂದು ಅಥವಾ ನಾಳೆ ಮತ್ತೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ವಿಜಯಲಕ್ಷ್ಮಿ ಭೇಟಿ ನೀಡುವ ಸಾಧ್ಯತೆ ಇದೆ. ಇವೆಲ್ಲ ನಡೆದ ಬಳಿಕ ಏಕಾಂಗಿಯಾಗಿರೋ ದರ್ಶನ್ಗೆ ವಿಜಯಲಕ್ಷ್ಮಿ ಧೈರ್ಯ ತುಂಬುವ ಕೆಲಸ ಮಾಡ್ತಿದ್ದಾರೆ. ಮತ್ತೊಮ್ಮೆ ಭೇಟಿಯಾದ್ರೆ ದರ್ಶನ್ಗೆ ಮತ್ತಷ್ಟು ರಿಲೀಫ್ ಸಿಗುವ ಸಾಧ್ಯತೆ ಇದೆ. ಸದ್ಯ ದರ್ಶನ್ ವಕೀಲರು ಮತ್ತು ಸಂಬಂಧಿಗಳಿಗೆ ಮಾತ್ರ ಮೀಟ್ ಆಗುವ ಅವಕಾಶವಿದೆ. ರೇಣುಗಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮಾಲಿವುಡ್ ಮೈಗೆ ಅಂಟ್ಕೊಂಡಿದ್ದ ಅನಿಷ್ಟ ಈಗ ಚಂದನವನಕ್ಕೂ ಮೆತ್ತಿಕೊಂಡಿದೆ. ಕಾಸ್ಟಿಂಗ್ ಕೌಚ್ ಗಂಧದ ಗುಡಿಯ ಸುಗಂಧವನ್ನ ಹಾಳು ಮಾಡಿದೆ. ಸೆಕ್ಸ್ ದೋಖಾ ವಿರುದ್ಧ ಸಿನಿತಾರೆಯರು ಕೆರಳಿ ಕೆಂಡವಾಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬಿರುಗಾಳಿ. ಮಾಲಿವುಡ್ನಂತೆ ಸ್ಯಾಂಡಲ್ವುಡ್ನಲ್ಲೂ ಸೆಕ್ಸ್ ಬಿರುಗಾಳಿ ಬೀಸಿದೆ. ಚಂದನವನದಲ್ಲೂ ಮಲಯಾಳಂ ಚಿತ್ರರಂಗದಂತೆ ಸೆಕ್ಸ್ ದೋಖಾ ಬಯಲಾಗಿದೆ. ಕನ್ನಡ ಚಿತ್ರರಂಗದಲ್ಲೂ ಸಿನಿಮಾದಲ್ಲಿ ಚಾನ್ಸ್ ಬೇಕಿದ್ರೆ ನಟಿಯರು ಪಲ್ಲಂಗ ಏರ್ಲೇಬೇಕಂತೆ. ಇಂಥದ್ದೊಂದು ಸ್ಫೋಟಕ ಸುದ್ದಿ ಗಂಧದ ಗುಡಿಯಲ್ಲಿ ಸಂಚಲನ ಸೃಷ್ಟಿಸಿದೆ. ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದ ಸೆಲೆಬ್ರಿಟೀಸ್. ಹೇಮಾ ಸಮಿತಿ ರಚನೆಯಾಗಿದೆ ತಡ, ಮಲಯಾಳಂ ಚಿತ್ರರಂಗದ ಕರ್ಮಕಾಂಡಗಳು ಬಯಲಾಗಿದೆ. ಒಂದೊಂದೇ ಸೆಕ್ಸ್ ಹಗರಣ ಬಯಲಿಗೆ ಬಂದಿದೆ. ಶಾಕಿಂಗ್ ವಿಷಯ ಅಂದ್ರೆ ಚಂದನವನದಲ್ಲೂ ಕಾಸ್ಟಿಂಗ್ ಕೌಚ್ ತನಿಖೆಗೆ ಸಿನಿ ತಾರೆಯರು ಆಗ್ರಹಿಸಿದ್ದಾರೆ. ನಿಜ, ಕನ್ನಡ ಚಿತ್ರರಂಗದಲ್ಲಿನ ಕಾಸ್ಟಿಂಗ್ ಕೌಚ್ ತನಿಖೆಗೆ ಸ್ಯಾಂಡಲ್ವುಡ್ನ ನಟ ನಟಿಯರು ಸಿಎಂ ಸಿದ್ದರಾಮಯ್ಯರವರಿಗೆ ಪತ್ರ ಬರೆದಿದ್ದಾರೆ. ಖುದ್ದು ನಟಿ ಆಶಿಕಾ ರಂಗನಾಥ್, ಅಂದ್ರಿತಾ ರೈ ಸೇರಿದಂತೆ ಹಲವು ಸಿನಿ ತಾರೆಯರು ಸಹಿ ಹಾಕಿದ್ದಾರೆ. ಕನ್ನಡ ಚಿತ್ರರಂಗದ ಲೈಂಗಿಕ ದೌರ್ಜನ್ಯದ ಸಮಗ್ರ ತನಿಖೆಗೆ ಆಗ್ರಹಿಸಿದ್ದಾರೆ. ಸಿಎಂಗೆ ಬರೆದ ಪತ್ರದಲ್ಲಿ ಸಹಿ ಹಾಕಿದ್ದೇವೆ ಅಂತ ಖುದ್ದು ನಟಿ ಅಂದ್ರಿತಾ ರೈ, ಆಶಿಕಾ ರಂಗನಾಥ್ ರಿಪಬ್ಲಿಕ್ ಕನ್ನಡಗೆ ಖಚಿತ ಮಾಹಿತಿ ಕೊಟ್ಟಿದ್ದಾರೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ರಚಿಸಿ ನಟಿಯರಿಗೆ ನ್ಯಾಯ ಕೊಡಿಸಿ ಅಂತ ನಟ ಚೇತನ್ ಆಗ್ರಹಿಸಿದ್ದಾರೆ. ಖಂಡಿತ ನನಗೆ ಭಾಳ ಜನ ಮಹಿಳೆಯರು, ನಟಿಯರು, ಮತ್ತು ನಾವು ಕೂಡ ICC ಮಾಡಿದಾಗ ಬರೀ ನಟಿಯರಷ್ಟೇ ಅಲ್ಲ, ಎಷ್ಟೋ ಜನ ಒಕ್ಕೂಟದಲ್ಲಿರೋ ಕಾರ್ಮಿಕ ಮಹಿಳೆ, ಹೇರ್ ಡ್ರೆಸ್ಸರ್ಸ್ಗಳು, ಅನೇಕ ರೀತಿಯಲ್ಲಿ ಇದು ನಾವು ನಡೆದಿದೆ. ಇದು ಬರೀ ನಟಿಯರು ಆಗೋದಷ್ಟೇ ಅಲ್ಲ, ಅಥವಾ ಬರೀ ಹೊಸಬ್ರಿಗಾಗೋದಷ್ಟೇ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟಿನ ಮಹಿಳೆಯರಿಗೆ ಬೇರೆ ಬೇರೆ ಮಟ್ಟಕ್ಕೆ ಇದು ನಡೆದೋಗಿರುತ್ತೆ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಈ ಒಂದು ಲೈಂಗಿಕ ದೌರ್ಜನ್ಯ ಏನು ತಲೆಮಾರುಗಳಿಂದ ನಡೆದಿದೆ ಅದರ ಮೇಲೆ ಕಡಿವಾಣ ಹಾಕಬೇಕು. ನಮ್ಗೆ 153 ಜನ ನಮ್ಮ ಜೊತೆ ಸೇರಿದ್ದಾರೆ. ದೊಡ್ಡ ದೊಡ್ಡ ಆ ಹೆಸರುವಾಸಿ ವ್ಯಕ್ತಿಗಳ ಜೊತೆ ಎಲ್ಲ ರೀತಿಯಲ್ಲೂ ಲಿಂಗ ಸಮಾನತೆಗೋಸ್ಕರ ಹೋರಾಟ ಮಾಡ್ಕೊಂಡು ವಿಶ್ವಾಸಾರ್ಹತೆ ಪಡೆದಿರೋ ನಮ್ಮ ಜೊತೆ ಸೇರಿದ್ದಾರೆ. ಸೊ ನಾವು ಈ ಒಗ್ಗಟ್ಟಿನಲ್ಲಿ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ಫೈರ್, ನಾವು ಕರ್ನಾಟಕಕ್ಕೆ ಒಂದು ಉತ್ತಮವಾದ ಚಿತ್ರರಂಗ ಬೇಕು. ನಮ್ಮ
ಕರ್ನಾಟಕ ಸರ್ಕಾರಗಳು ಯಾವುದು ಈ ಥರದ್ದು ಒಂದು ಕಮಿಟಿ ರಿಪೋರ್ಟ್ ಮಾಡಿಲ್ಲ. ಪಿನರಾಯಿ ವಿಜಯನ್ ಅವರು ಕೇರಳ ಸರ್ಕಾರ ಅವರ ಪಕ್ಷದ ಸರ್ಕಾರಗಳು ಮಾಡ್ಬೋದು ಅಂದರೆ ಯಾಕೆ ಸಿದ್ದರಾಮಯ್ಯನವರು ದೊಡ್ಡದಾಗಿ ಸಂವಿಧಾನ ನಾವು ಎತ್ತಿ ಹಿಡಿತೀವಿ, ನಾವು ಬೇರೆಯವರೆಲ್ಲ ಸಂವಿಧಾನ ವಿರೋಧಿ ಅನ್ನೋರು? ನಿಮಗೆ ಮಹಿಳೆಯರಿಗೆ ಅನ್ಯಾಯ ಆಗ್ತಿದ್ದಾಗ ನಿಮಗೆ ಕಾಣಲ್ವಾ? ಮಹಿಳೆಯರ ದೌರ್ಜನ್ಯ ಆಗ್ತಿದ್ದಾಗ ನಿಮಗೆ ಅದ್ರ ಬಗ್ಗೆ ಗಮನ ಇಲ್ವಾ? ನೀವು ಮಾಡಿ ತೋರಿಸಿ, ನೀವು ಎಷ್ಟು ಮಟ್ಟಿಗೆ ನಿಮ್ಮ ಕಾಳಜಿ ಇದೆ 50% ಜನರ ಬಗ್ಗೆ ಅಂತ ನೀವು ತೋರಿಸ್ಬಿಟ್ಟು ನಮಗೂ ಕೂಡ ಹೇಮಾ ಕಮಿಟಿ ರಿಪೋರ್ಟ್ ಅನ್ನೋದು ಹೇಗೆ ಒಂದು ನ್ಯಾಯಾಧೀಶರು ಒಂದು ರಿಟೈರ್ಡ್ ನ್ಯಾಯಾಧೀಶರು ಮಾಡಿದರೋ, ನಮಗೂ ಕೂಡ ಒಂದು ಹೈಕೋರ್ಟ್ ಜಡ್ಜು, ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ನ್ಯಾಯಾಧೀಶರು ತಂದುಬಿಟ್ಟು ನಮಗೆ ಏನೇನಿದೆ ಅನ್ಯಾಯ ಆಗಿದೆ ಅಂತ ಬಿಡಿಸಿ ಹೇಳಬೇಕು. ಫಿಲಂ ಇಂಡಸ್ಟ್ರಿ ಫಾರ್ ರೈಟ್ಸ್ ಮತ್ತು ಇಕ್ವಾಲಿಟಿ ಸಂಸ್ಥೆಯ ಆರೋಪ ಸ್ಯಾಂಡಲ್ವುಡ್ನಲ್ಲಿ ಹಲ್ಚಲ್ ಎಬ್ಬಿಸಿದೆ. ಸಿಎಂಗೆ ಪತ್ರ ಬರೆದಿರೋದ್ರಿಂದ ರಾಜಕೀಯ ರೂಪ ಪಡೆದಿದೆ. ಸ್ಯಾಂಡಲ್ವುಡ್ನ ಈ ಸೆಕ್ಸ್ ದೋಖಾ ಮುಂದೆ ಯಾರ ಕೊರಳು ಸುತ್ತಿಕೊಳ್ಳುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಂದನವನಕ್ಕೂ ಬಾಲಿವುಡ್ನ ಕೆಟ್ಟ ಗಾಳಿ ಬೀಸಿದೆ. ಕಾಸ್ಟಿಂಗ್ ಕೌಚ್ ವಿರುದ್ಧ ಸೆಲೆಬ್ರಿಟಿಗಳು ಸಿಡಿದೆದ್ದಿದ್ದಾರೆ. ಸ್ಯಾಂಡಲ್ವುಡ್ನ ಕರಾಳ ಮುಖವನ್ನ ಸಂಜನಾ ಗಲ್ರಾನಿ ಬಯಲು ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸೆಕ್ಸ್ ದೋಖಾ. ಚಂದನವನದಲ್ಲಿ ಸೆಕ್ಸ್ ದೋಖಾ ಸದ್ದು ಮಾಡ್ತಿದೆ. ಮಾಲಿವುಡ್ನಂತೆ ಸ್ಯಾಂಡಲ್ವುಡ್ನಲ್ಲೂ ಕಾಸ್ಟಿಂಗ್ ಕೋಚ್ ತಾಂಡವವಾಡ್ತಿದೆಯಂತೆ. ಈ ಬಗ್ಗೆ ತನಿಖೆ ಮಾಡುವಂತೆ ಫೈರ್ ಸಂಸ್ಥೆ ಧ್ವನಿ ಎತ್ತುತ್ತಿದ್ದಂತೆ ಒಬ್ಬೊಬ್ಬರೇ ನಟಿಯರು ಮುಂದೆ ಬರ್ತಿದ್ದಾರೆ. ತಮಗಾದ ಕೆಟ್ಟ ಅನುಭವವನ್ನ ಹೊರಹಾಕ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ನಟಿ ಸಂಜನಾ ಗಲ್ರಾನಿ ಸ್ಯಾಂಡಲ್ವುಡ್ ಕರಾಳ ಮುಖವನ್ನ ಬಯಲಿಗೆಳೆದಿದ್ದಾರೆ. ಗ್ಲಾಮರಸ್ ಆಗಿ ನಟಿಸುವಂತೆ ಟಾರ್ಚರ್. ನಾನು ಒಂದು ಗ್ಲಾಮರಸ್ ಆದ ಸಿನಿಮಾ ಸೈನ್ ಮಾಡಿದ್ದೆ. ಆ ಪರ್ಟಿಕ್ಯುಲರ್ ಸಿನಿಮಾದ ಹೆಸರುಗಳನ್ನ ನಾನು ಎತ್ಕೊಳಕ್ ಇಷ್ಟ ಪಡಲ್ಲ. ಬಟ್ ಆ ಒಂದ್ ಸಿನಿಮಾ ನಾನು ಸೈನ್ ಮಾಡಿದಾಗ ಒಂದಿಷ್ಟು ನೀವು ಗ್ಲಾಮರ್ ಮಾಡ್ಬೇಕು ಅಂತ ನನಗೆ ಹೇಳಲಾಯ್ತು. ಸಿನಿಮಾ ಸೈನ್ ಆದ್ಮೇಲೆ ಇನ್ನ ಸ್ವಲ್ಪ ಮಾಡಿ ಅಂತ ನನ್ ಮೇಲೆ ತುಂಬಾ ಪ್ರೆಷರ್ ಹಾಕ್ಬಿಟ್ರು. ಗ್ಲಾಮರಸ್ ಆಗಿ ನಟಿಸದಿದ್ರೆ ಬ್ಯಾನ್ ಬೆದರಿಕೆ. ಪ್ರೆಷರ್ ಹಾಕಿ ನನ್ನನ್ನ ಇಲ್ಲ ಸಿನಿಮಾಗ ಒಳ್ಳೇದಾಗತ್ತೆ, ಸಿನಿಮಾ ಹಿಟ್ ಆಗತ್ತೆ, ಇನ್ನ ಮಾಡಿ ಇನ್ನೊಂದ್ ಸೀನೆ ಮಾಡಿ ಕೇಳ್ಬೇಕು. ನೀವು ಮಾತ್ ಹೇಳಿದ್ರೆ ಕೇಳ್ಬೇಕು. ಲೊಕೇಶನ್ ಅಲ್ಲಿ ಕೇಳಿಲ್ಲ ಅಂದ್ರೆ ಕೆಟ್ಟ ಕಲಾವಿದರಾಗ್ತೀರಾ, ಇಂಡಸ್ಟ್ರಿಯಲ್ ಬ್ಯಾನ್ ಆಗ್ತೀರಾ, ಇಂಡಸ್ಟ್ರಿಯಲ್ ಕೆಟ್ಟ ಹೆಸರು ಬರುತ್ತೆ ಅಂತ. ಐ ವಾಸ್ ವೆರಿ ಯಂಗ್. ತನ್ನ ತಾಯಿಯನ್ನ 2 ಕಿಲೋಮೀಟರ್ ದೂರ ಕೂರಿಸಿದ್ರು. ಆ ಕಾಲದಲ್ಲಿ ನಾನು 17 year old ಆಗಿದ್ದೆ. ನನಗೆ ಆ ಮೆಚುರಿಟಿ ಇದ್ದಿಲ್ಲ. ನಾನ್ ನನ್ನ ತಾಯಿ ಸಮೇತನೂ ಶೂಟಿಂಗಿಗೆ ಹೋಗಿದ್ದೆ. ನಾನ್ ಶೂಟಿಂಗಿಗೆ ಹೋದಾಗ ನನ್ನ ತಾಯಿನ 2 ಕಿಲೋಮೀಟರ್ ದೂರ ಕುಣ್ಸಿದ್ರು. ಶೂಟಿಂಗ್ ನಡೀತಾ ಇರುವಾಗ ಇನ್ನ ಸ್ವಲ್ಪ ಮಾಡಿ ಸಿನಿಮಾಗೆ ಒಳ್ಳೇದಾಗತ್ತೆ, ಸಿನಿಮಾ ಹಿಟ್ ಆದ್ರೇನೆ ನಿಮಗೆ ಹೆಸರು ಬರುತ್ತೆ, ಪ್ರೆಷರ್ ಹಾಕಿ ಮಾಡ್ಸಿದ್ರು. ಅದ್ರ ಬಗ್ಗೆ ನಾನು ಸ್ವಲ್ಪ ವರ್ಷದ ಹಿಂದೆ ಮಾತಾಡ್ದೆ. ಅದ್ರಿಂದ ಏನಾಯ್ತು, ಇಡೀ ಸಂಘನೇ ನನ್ ವಿರುದ್ಧ ಬಂದ್ಬಿಡ್ತು. ಈಗ ನನಗೆ ಆಕ್ಚುಲಿ ನಾನೊಂದು ದೊಡ್ಡ ಪತ್ರನೇ ಬರ್ದಿದ್ದೀನಿ. ನಾಳೆನೋ ನಾಳಿದ್ದಲ್ಲಿ ನಿಮ್ಮ ಎಲ್ಲರ ಮುಂದೆ ಇದು ಬರುತ್ತೆ. ಬಟ್ ಈ ಪತ್ರದ ಬಗ್ಗೆ ವಿವರಣೆ ಫಸ್ಟ್ ಟೈಮ್ ನಿಮ್ ಚಾನೆಲ್ ಅಲ್ಲೇ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟೋ ನಟಿಯರು ಹೆದರಿ ಓಡಿ ಹೋಗಿದ್ದಾರೆ. ಒಂದು 5%